ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ಪ್ರಿಯರೇ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಮ್ಮ ಸಂಕಟದಲ್ಲಿ ಬಿಡಿಸುವವನಾಗಿದ್ದಾನೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ನಾವು ಗ್ರಹಿಸುವವರಾಗಿದ್ದೇವೆ. ಪ್ರಿಯರೇ, ಕೀರ್ತನೆಗಳು ನಾವು ನೋಡುವಾಗ 105 ಕೀರ್ತನೆಗಳು 1 ನಾವು ನೋಡ್ತೇವೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. ಕರ್ತನು ನಿಮ್ಮ ಜೀವಿತಗಳಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಮತ್ತೊಬ್ಬರಿಗೆ ನೀವು ಸಾಕ್ಷಿ ಹೇಳ್ತಾ ಇದ್ದೀರಾ. ಆ ಸಾಕ್ಷಿಯ ಮೂಲಕ ಕರ್ತನ ನಾಮಕ್ಕೆ ನೀವು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿದ್ದೀರಾ ಅನ್ನುವುದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕೆಂದರೆ ಆತನ ನಾಮದ ಮಹತ್ತನ್ನು ವರ್ಣಿಸಬೇಕಾಗಿದೆ. ಆತನ ನಾಮ ಈ ಲೋಕಕ್ಕೆ ಅದ್ಭುತಗಳನ್ನು ಮಾಡುವುದಕ್ಕೆ ಬಂತು. ಆ ಅದ್ಭುತಗಳಿಗೋಸ್ಕರ ನಾವು ಇವತ್ತು ಜೀವಂತವಾಗಿದ್ದೇವೆ. ಪ್ರಿಯರೇ, ದೇವರು ನಿಮ್ಮನ್ನು ನೋಡಿ ಇವತ್ತು ಹೇಳುವಂಥ ವಾಗ್ದಾನ ಏನಪ್ಪ ಅಂತಂದರೆ, ನಿಮಗೆ ಗುರಾಣಿಯಾಗಿದ್ದಾನೆ. ಕರ್ತನು ನಿಮಗೆ ಗುರಾಣಿಯಾಗಿದ್ದಾನೆ. ನಿಮ್ಮ ಮುಖವನ್ನು ಕಟಾಕ್ಷಿಸ್ತಾನೆ ಅನ್ನುವಂಥದ್ದಾಗಿದೆ ಪ್ರಿಯರೇ. ಯಾಕೆಂದರೆ ಕೀರ್ತನೆಗಳು 84 ನಾವು ನೋಡುವುದಾದರೆ ಅದು ಯಥಾರ್ಥತೆಯ ಕೀರ್ತನೆಯಾಗಿದೆ. ಇಲ್ಲಿ ದೇವರೇ ನಮಗೆ ಗುರಾಣಿಯಾಗುವನನ್ನು ನೋಡು ಅಂದರೆ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾಗ ನಮ್ಮ ಸಂಕಟಗಳು ಆಟೋಮೆಟಿಕ್ಕಾಗಿ ನಮ್ಮನ್ನು ಬಿಟ್ಟು ಹೋಗ್ತವೆ. ನಮ್ಮನ್ನು ಕೀರ್ತನೆಗಳು 23 ಹೇಳಿರುವ ಹಾಗೆ ಹಸಿರು ಕಾವಲಲ್ಲಿ ನಿನ್ನನ್ನು ಇಟ್ಟು ತಂಪಾದ ಬುಗ್ಗೆಯಲ್ಲಿ ನಿನ್ನ ದಾಹವನ್ನು ತಣಿಸುವವನಾಗಿದ್ದಾನೆ ಅನ್ನುವಂಥದ್ದನ್ನು ಕೀರ್ತನೆಗಳು 23 ನಾವು ನೋಡ್ತೇವೆ. ಕೀರ್ತನೆಗಳು 46 ನಾವು ನೋಡುವುದಾದರೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ ಅನ್ನುವುದಾಗಿ ವಾಗ್ದಾನಗಳನ್ನು ನಾವು ನೋಡುತ್ತೇವೆ. ಇಲ್ಲಿ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಈ ಒಂದು ದಿವ್ಯ ವಿಷಯವನ್ನು ಹೇಳುವುದಾದರೆ ನಾವು ನಮ್ಮ ಹೃದಯ ಕರ್ತನಿಗಾಗಿ ತವಕ ಪಡಬೇಕಂತೆ. ಕರ್ತನಿಗಾಗಿ ತವಕಪಟ್ಟಾಗ ನಾವು ನಮ್ಮ ಸ್ವಭಾವಗಳು ಬದಲಾಗ್ತವೆ. ನಮ್ಮ ಸ್ವಭಾವಗಳು ಯಾವಾಗ ಬದಲಾಗ್ತಾವೋ ನಾವು ಕಿಂಗ್ಡಮ್ ಕೆಲಸಕ್ಕೆ ಮಾಡುವುದಕ್ಕೋಸ್ಕರ ನಾವು ಪ್ರಯಾಸ ಪಡ್ತೇವೆ ಅನ್ನುವುದಾಗಿ ನಾವು ನೋಡ್ತೇವೆ. ಕಿಂಗ್ಡಮ್ಗಾಗಿ ನಾವು ಓಡಬೇಕಾಗಿದೆ, ಪ್ರಯಾಸ ಪಡಬೇಕಾಗಿದೆ. ಯಾಕಂದರೆ ದೇವರು ಅಚಲಚಲಗಳಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ನಮ್ಮ ಅಗತ್ಯಗಳ ಹಿಂದೆ, ನಮ್ಮ ಬೇಕು ಬೇಡುಗಳ ಹಿಂದೆ ನಾವು ಓಡುತ್ತೇವೆ. ಆದರೆ ನಾವು ದೇವರ ದಿವ್ಯವಾಗಿ ಆತನ ಹೃದಯಕ್ಕೆ ಸಂಬಂಧಿಸಿದಂತೆ ಆತನ ಕುರಿತು ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಾಗ ನಮ್ಮ ಅಗತ್ಯಗಳು ತಾನಾಗಿಯೇ ಸಂಪೂರ್ಣ ಆಗ್ತವೆ ಅನ್ನುವಂಥದ್ದನ್ನು ನಾವು ಈ ಮುಂಜಾನೆಯಲ್ಲಿ ನಾವು ಧ್ಯಾನ ಮಾಡುವುದರ ಮೂಲಕ ತಿಳಿದುಕೊಂಡಿದ್ದೇವೆ. ದೇವರು ನಿಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ ಅನ್ನುವ ವಿಶ್ವಾಸ ನಿಮಗೆ ಸಂಪೂರ್ಣವಾಗಿರಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸುವಂಥ ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಸಹಾಯ ಮಾಡು ಸ್ವಾಮಿ. ಯಾರ್ಯಾರು ಮಕ್ಕಳು ಯಾವ ಅಗತ್ಯಗಳಿಗಾಗಿ ಈ ಮುಂಜಾನೆ ದೇವರೇ ಈ ಆನ್ಲೈನ್ ಪ್ರೇಯರಲ್ಲಿದ್ದಾರೋ ಅವರ ಅಗತ್ಯಗಳನ್ನು ಪೂರೈಸಪ್ಪ. ಅಪ್ಪ ಸಹಾಯ ಮಾಡು ಸ್ವಾಮಿ. ಯೇಸುವೇ ಸಹಾಯ ಮಾಡು. ಪರಿಶುದ್ಧನೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡು.
ರಾಜಾದಿರಾಜನೇ ಸಹಾಯ ಮಾಡಪ್ಪ. ಆಶೀರ್ವದಿಸಯ್ಯ. ಯೇಸುವೇ ಆಶೀರ್ವದಿಸು. ಮಕ್ಕಳನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇಲೆ.